ನರಗಳಲ್ಲಿ ಊತ ಉಂಟಾಗುವಂಥದ್ದು, ಬ್ಲಾಕೇಜ್ ಹೆಚ್ಚಾಗಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಹೆಪ್ಪುಗಟ್ಟುವಂಥದ್ದು, ಮರಗಟ್ಟುವಂಥದ್ದು, ಜೊತೆಗೆ ಬ್ಯಾಕ್ ಪೇಯ್ನ್ ಬರುವಂಥದ್ದು, ಸೊಂಟ ನೋವು, ಮಂಡಿ ನೋವು, ಈ ರೀತಿ ನಮಗೆ ತುಂಬ ಒಂಥರ ಮಸಲ್ಸ್ ನೋವು ಹೆಚ್ಚಾಗಿ ಬರುವಂಥದ್ದು ಅಥವಾ ಜಾಯಿಂಟ್ಗಳಲ್ಲಿ ಅಲ್ಲಲ್ಲಿ ಹಿಡ್ಕೊಳ್ಳುವಂಥದ್ದು, ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಬರೀ ವಯಸ್ಸಾದವ್ರಿಗೆ ಅಂತಲ್ಲ, ಆ ಒಂದು ಏಜ್ ಆಗೋದಕ್ಕೆ ಮುಂಚೆನೇ ಈ ರೀತಿ ಸಮಸ್ಯೆಗಳು ವಿಪರೀತವಾಗಿ ಕಾಡ್ತಾ ಇರುತ್ತೆ. ಯಾಕಂದರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಆ ರೀತಿಯಾಗಿದೆ. ಹಾಗಾಗಿ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿಯನ್ನು ನೀವು ಮಾಡ್ತಾ ಬರೋದೇ ಆದರೆ ಖಂಡಿತವಾಗ್ಲೂ ಅಲ್ಲಲ್ಲಿ ನಿಮಗೆ ಒಂಥರ ಜೋಮ್ ಹಿಡಿಯುವಂಥದ್ದು, ಮರಗಟ್ಟುವಂಥದ್ದು ಅಥವಾ ತುಂಬ ವಿಪರೀತವಾಗಿ ಹೆಚ್ಚಾಗುವಂಥದ್ದು ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು ಆಗಿರ್ಬೋದು, ಈ ರೀತಿ ಮೂಳೆಗಳ ನೋವುಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕರ್ಪೂರವನ್ನು ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಬಳಸುವಂಥ ಅಂದರೆ ದೇವ್ರ ಪೂಜೆಗೆ ಅಂಥೇಳಿ ಈ ರೀತಿ ಕರ್ಪೂರಗಳನ್ನು ಬಳಸ್ತಾ ಇರ್ತೀವಿ. ಆದರೆ ಇದರಲ್ಲಿ ಅಷ್ಟು ನಮಗೆ ಔಷಧಿಯ ಗುಣಗಳು ಹೆಚ್ಚಾಗಿ ಸಿಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಪಚ್ಚ ಕರ್ಪೂರ ಏನು ಬರುತ್ತಲ್ಲ ಅದನ್ನು ತೊಗೊಳ್ಬೇಕು. ಅದರಲ್ಲಿ ತುಂಬ ಔಷಧಿಯ ಗುಣಗಳಿರುತ್ತೆ. ಅದರಲ್ಲೂ ನಮಗೆ ಈ ಒಂದು ಏನು ನರಗಳು ಹಿಡಿತಾ ಇರುತ್ತೆ, ಬ್ಲಾಕೇಜ್ ಉಂಟಾಗಿರುತ್ತೆ, ಅದನ್ನು ಕಡಿಮೆ ಮಾಡೋದಕ್ಕೆ, ಜೊತೆಗೆ ನರಗಳ ನೋವು, ಊತ, ಬಾವು, ತುಂಬ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಕೂಡ ಪಚ್ಚ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಅಂತೇಳಿ ಏನು ಬರುತ್ತೆ ಅದನ್ನೇ ತೊಗೊಳ್ಳಿ. ಅದು ತುಂಬ ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ. ಈ ರೀತಿ ಮಾಮೂಲಿ ನಾವು ದೇವ್ರ ಪೂಜೆಗೆಲ್ಲ ಬಳಸ್ತೀವಲ್ಲ ಅದಕ್ಕಿಂತ ನಿಮಗೆ ಇದರಲ್ಲಿ ಒಂದು ಒಳ್ಳೆ ಎಫೆಕ್ಟ್ ಅನ್ನೋವಂಥದ್ದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಪಚ್ಚ ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಅಂತ ಹೇಳಿ ಕೂಡ ಸಿಗುತ್ತೆ, ಅದನ್ನು ತೊಗೊಳ್ಳಿ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಎಷ್ಟು ತೊಗೊಳ್ಬೇಕಪ್ಪ ಅಂದರೆ ನೋಡಿ, ಈ ರೀತಿ ಒಂದು ಚಿಕ್ಕ ತುಂಡಾಗುವಷ್ಟು ಕರ್ಪೂರ ಆದರೆ ಸಾಕಾಗುತ್ತೆ. ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ಕುಟ್ಟಿ ಪೌಡರ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಳ್ಬೇಕು. ಆನಂತರ ನಮಗೆ ನಿಂಬೆಹಣ್ಣು ಬೇಕಾಗತ್ತೆ. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ನೋವು ನಿವಾರಕವಾಗಿ ಇದು ಕೆಲಸ ಮಾಡುತ್ತೆ. ಎಲ್ಲಿ ನಮಗೆ ನರಗಳು ಊತ, ಬಾವು ಬಂದಿರತ್ತೆ, ತುಂಬ ನಮಗೆ ಅಲ್ಲಿ ಒಂಥರ ಬ್ಲಾಕೇಜ್ ರೀತಿ ಉಂಟಾಗಿ ಅಲ್ಲಿ ರಕ್ತ ಸರಿಯಾಗಿ ಸಂಚಾರ ಆಗ್ತಾ ಇರೋದಿಲ್ಲ. ಇದರಿಂದ ನಮಗೆ ಅಲ್ಲಿ ಒಂಥರ ಜೋಮ್ ಗಟ್ಟುವಂಥದ್ದು, ಮರಗಟ್ಟುವಂಥದ್ದು, ಬಾಡಿನಲ್ಲಿ ಸ್ಪರ್ಶಜ್ಞಾನನೇ ಇಲ್ಲೇನೋ ಅನ್ನೋ ರೀತಿ ಆಗ್ತಾ ಇರತ್ತೆ. ಈ ರೀತಿ ಬ್ಲಾಕೇಜನ್ನು ತಡಿಲಿಕ್ಕೆ, ಕಡಿಮೆ ಮಾಡಲಿಕ್ಕೆ, ಅಲ್ಲಿ ಊತ ಬಾವು ಬಂದಿರೋದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಈ ಒಂದು ನಿಂಬೆಹಣ್ಣಿನ ರಸ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ತೊಗೊಳ್ತಾ ಇದ್ದೀನಿ. ಇನ್ನು ಇವೆರಡನ್ನೂ ತೊಗೊಂಡು ನಾವು ಯಾವ ರೀತಿಯಾಗಿ ಮನೆಮದ್ದನ್ನು ಮಾಡ್ಕೊಳ್ಬೋದು, ಯಾವ ರೀತಿ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದರೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಬೆಚ್ಚಗಿರೋವಂಥ ನೀರು, ಅಂದರೆ ನಾವು ಕೈ ಇಟ್ಟರೆ ನಮಗೆ ಬಿಸಿ ತಾಗಬೇಕು, ಅದನ್ನು ಇಡಲಿಕ್ಕೆ ಸಾಧ್ಯ ಆಗಬೇಕು. ತುಂಬ ಕುದಿಯುವಂಥ ನೀರು ತೊಗೊಳ್ಬಾರ್ದು. ಬೆಚ್ಚಗಿರುವಂಥ ನೀರಲ್ಲಿ ನಾವು ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಪಚ್ಚ ಕರ್ಪೂರ ಏನಿತ್ತು ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನೀರು ಬೆಚ್ಚಗಿರೋದ್ರಿಂದ ತುಂಬ ಬೇಗನೆ ಕರಗುತ್ತೆ. ಅದನ್ನು ಕರಗಾದ್ಮೇಲೆ ನಾವೇನು ನಿಂಬೆಹಣ್ಣಿನ ರಸ ತೊಗೊಂಡಿದ್ವಲ್ಲ ಅದನ್ನು ಈ ಒಂದು ನೀರಲ್ಲಿ ಹಾಕ್ಕೊಳ್ಬೇಕು. ಅಂದರೆ ಬೆಚ್ಚಗಿರುವಂಥ ನೀರಲ್ಲಿ ನಾವು ಕಾಲನ್ನು ಇಡಲಿಕ್ಕೆ ಸಾಧ್ಯ ಆಗೋಷ್ಟು ಬಿಸಿ ಇರುವಂಥ ನೀರಲ್ಲಿ ನಾವು ಪಚ್ಚ ಕರ್ಪೂರದ ಪೌಡರು ಮತ್ತು ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ನಮ್ಮ ಪಾದಗಳನ್ನು ಈ ರೀತಿಯಾಗಿ ಇಡಬೇಕು. ಇಟ್ಬಿಟ್ಟು ಇದನ್ನು ಒಂದು 7-8 ನಿಮಿಷಗಳವರೆಗೆ ಹೀಗೇ ನೀರಲ್ಲಿ ನೀಟಾಗಿ ಇಟ್ಕೊಂಡಿರಬೇಕು. ಇನ್ನು ಈ ಒಂದು ಕರ್ಪೂರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಹೇರಳವಾಗಿರುತ್ತೆ. ಇದು ನೋವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಮಸಲ್ಸ್ ಪೇಯ್ನ್ ಬರೋದನ್ನು ಕಡಿಮೆ ಮಾಡುತ್ತೆ. ಇನ್ನು ನಿಂಬೆಹಣ್ಣನ್ನು ಬಳಸೋದ್ರಿಂದ ಇದು ಪೋರ್ಸನ್ನು ಓಪನ್ ಮಾಡುತ್ತೆ, ಜೊತೆಗೆ ತುಂಬಾ ವೀಕ್ ಆಗಿರುವಂಥ ನರಗಳಿಗೆ ಶಕ್ತಿಯನ್ನು ತುಂಬಿ ಕೆಲಸ ಮಾಡಲು ಸಹಾಯಕವಾಗುತ್ತೆ. ಇನ್ನು ನಮ್ಮ ದೇಹದಲ್ಲಿ ಸಾವಿರಾರು ನರಗಳಿರುತ್ತೆ. ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲಾದರೂ ಒಮ್ಮೆ ಅದು ಬ್ಲಾಕೇಜ್ ಆಗಿತ್ತು ಅಂದರೆ ಅದನ್ನು ಸರಿ ಮಾಡಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ರೆಮಿಡಿಯನ್ನು ನೀವು 4-5 ದಿನಗಳ ಕಾಲ ಪ್ರತಿದಿನ ಮಾಡ್ತಾ ಬರಬೇಕು. ಮಲಗೋದಕ್ಕೆ ಮುಂಚೆ, ಇನ್ನೇನು ಮಲಗ್ತೀವಿ ಅನ್ನೋವಂಥ ಒಂದು ಅರ್ಧ ಗಂಟೆಗಳ ಮುಂಚೆ ಈ ರೀತಿ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಲ್ಯಾಕ್ಸ್ ಅನಿಸುತ್ತೆ. ಜೊತೆಗೆ ಆ ನರ್ವ್ಸ್ ನೋವೇನಿರುತ್ತೆ, ಪೇಯ್ನ್ ಏನಿರುತ್ತೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ.
ಇನ್ನು ಇದ್ರ ಜೊತೆಗೆ ಈ ಒಂದು ಆಯಿಲನ್ನು ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ಕೂಡ ನರಗಳ ನೋವನ್ನು ಜೊತೆಗೆ ಮೂಳೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಣ್ಣೆ ಕೂಡ ಅಷ್ಟೇ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಪೇಯ್ನ್ ತುಂಬ ಬರ್ತಾ ಇದ್ದರೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮೂಳೆ ನೋವಾಗಿರ್ಬೋದು, ಜಾಯಿಂಟ್ ಪೇಯ್ನನ್ನು ಕಡಿಮೆ ಮಾಡುತ್ತೆ. ಊತ, ಬಾವು ಏನು ಬಂದಿರುತ್ತೆ ನರಗಳಲ್ಲಿ ಅದನ್ನು ಕಡಿಮೆ ಮಾಡಿ ಬ್ಲಾಕೇಜನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಒಂದು 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಕೂಡ ಅಷ್ಟೇ ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಲವಂಗ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಕರ್ಪೂರ ಏನಿರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಬಿಸಿಯಾಗಿರೋಂಥ ಎಣ್ಣೆಯಲ್ಲಿ ನಾವು ತೊಗೊಂಡಿರೋಂಥ ಕರ್ಪೂರದ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಹತ್ತತ್ರ ಅರ್ಧ ಒಂದು 3/4 ಗಂಟೆನಾದರೂ ಇದನ್ನು ಹಾಗೇ ಬಿಟ್ಬಿಡಿ. ಆನಂತರ ಈ ಒಂದು ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ ಅಂಥ ಸಮಯದಲ್ಲಿ ಇದನ್ನು ನೀಟಾಗಿ ನಿಮಗೆ ಎಲ್ಲಿ ಕೈಗಳ ನರಗಳಲ್ಲಿರ್ಬೋದು, ಪಾದಗಳಲ್ಲಿರ್ಬೋದು, ಕಾಲುಗಳಲ್ಲಿರ್ಬೋದು, ಈ ರೀತಿ ಬೆನ್ನಿನ ನರಗಳಾಗಿರ್ಬೋದು, ಎಲ್ಲಿ ನಿಮಗೆ ನರಗಳ ನೋವಾಗಿರ್ಬೋದು, ವೀಕ್ನೆಸ್ ಹೆಚ್ಚಾಗಿರುವಂಥದ್ದಾಗಿರ್ಬೋದು, ಈ ರೀತಿ ಆಗ್ತಾ ಇರತ್ತಲ್ಲ ಅಲ್ಲಿ ನೀವು ಈ ಒಂದು ಆಯಿಲನ್ನು ಬೆಚ್ಚಗಿರೋಂಥ ಆಯಿಲ್ ಆಗಿರಬೇಕು. ತುಂಬ ತಣ್ಣಗೆ ಮಾಡ್ಕೊಳ್ಬೇಡಿ. ಬೆಚ್ಚಗಿರುವಂಥ ಆಯಿಲನ್ನು ನೀವು ಹಚ್ಬಿಟ್ಟು ಮಸಾಜನ್ನು ಮಾಡ್ಕೊಳ್ಬೇಕು. ಅಥವಾ ನಮಗೆ ತುಂಬ ಮಂಡಿ ನೋವು ಬರ್ತಾ ಇದೆ, ಮಸಲ್ಸ್ ಪೇಯ್ನ್ ಬರ್ತಾ ಇದೆ, ಕತ್ತು ನೋವು, ಭುಜ ನೋವು, ಸೊಂಟ ನೋವು, ಈ ರೀತಿ ನೋವುಗಳೇನು ಬರ್ತಾ ಇರತ್ತೆ ಅಲ್ಲಿ ನೀವು ಈ ಒಂದು ಆಯಿಲನ್ನು ಹಚ್ಕೊಳ್ಬೇಕು. ಇದನ್ನು ನೀವೇನು ಮೊದಲು ಒಂದು ರೆಮಿಡಿ ಮಾಡ್ಕೊಂಡ್ರಲ್ಲ, ಆ ಕಾಲನ್ನು ನೀರಲ್ಲಿ ಇಟ್ಕೊಂಡು ರಿಲ್ಯಾಕ್ಸ್ ಮಾಡೋವಂಥದ್ದು. ಅದಾದ ನಂತರ ಈ ಒಂದು ಆಯಿಲನ್ನು ಬೆಚ್ಚಗೆ ಮಾಡಿಕೊಂಡು ಬೆಚ್ಚಗಿರೋಂಥ ಆಯಿಲನ್ನು ನಿಮಗೆ ಎಲ್ಲಿ ನರಗಳಲ್ಲಿ ನೋವಿರ್ಬೋದು ಅಥವಾ ಈ ಒಂದು ಮೂಳೆ ನೋವು, ಜಾಯಿಂಟ್ ಪೇಯ್ನ್ ಏನಿರುತ್ತೆ, ಕೀಲುಗಳಲ್ಲಿ ನೋವು, ಬಾವು ಬಂದಿರೋದು, ಊತ ಬಂದಿರೋದು ಅಂಥ ಕಡೆ ಈ ಒಂದು ಆಯಿಲನ್ನು ನೀಟಾಗಿ ಈ ರೀತಿಯಾಗಿ ಬೆಚ್ಚಗಿರುವಂಥ ಆಯಿಲನ್ನು ಹಚ್ಬಿಟ್ಟು ಒಂದು 5-6 ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜನ್ನು ಮಾಡಿಕೊಳ್ಬೇಕು. ಈ ರೀತಿ ನೀವು ಪ್ರತಿದಿನ ಮಾಡ್ತಾ ಬನ್ನಿ. ಒಂದು 4ರಿಂದ 5 ದಿನಗಳಲ್ಲಿ ಖಂಡಿತವಾಗ್ಲೂ 100% ಆಗಿ ತುಂಬ ಬೇಗನೆ ಒಂದು ನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಆಯಿಲು. ಯಾಕಂದರೆ ಲವಂಗ ಹಾಕಿದ್ದೀವಿ, ಸಾಸಿವೆ ಎಣ್ಣೆ ಮೊದಲೇ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಬರೀ ಸಾಸಿವೆ ಎಣ್ಣೆನ ಬೆಚ್ಚಗಿರುವಂಥ ಸಾಸಿವೆ ಎಣ್ಣೆ ಹಚ್ಚಿದ್ರೂ ಸಾಕು ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟು ಕರ್ಪೂರ ಹಾಕಿದ್ದೀವಿ, ಜೊತೆಗೆ ಲವಂಗ ಕೂಡ ಹಾಕಿರೋದ್ರಿಂದ ಇದು ಇನ್ನೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಖಂಡಿತ ನಿಮಗೆ ಹೆಚ್ಚಾಗಿ ನರಗಳಲ್ಲಿ ನೋವು ಬರೋವಂಥದ್ದು ಅಥವಾ ಮೂಳೆ ನೋವು, ತುಂಬ ನಮಗೆ ಪಾದಗಳನ್ನು ಎತ್ತಿ ಇಡಲಿಕ್ಕೇ ಆಗ್ತಾಯಿಲ್ಲ, ಜೋಮ್ಗಟ್ತಾ ಇದೆ, ಮರಗಟ್ತಾ ಇದೆ ಅಂತನ್ನೋರು ಇದನ್ನು ಹಚ್ಚಿ ನೋಡಿ. ಒಳ್ಳೆಯ ರಿಸಲ್ಟನ್ನು ಇದು ಕೊಡುತ್ತೆ. ಅಷ್ಟು ಸೂಪರಾಗಿ ವರ್ಕ್ ಆಗುವಂಥ ಒಂದು ಸಿಂಪಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಆದರೆ ಇದನ್ನು ಹಚ್ಚೋದ್ರಿಂದ ವರ್ಷಗಳಿಂದ ಕಾಡುತ್ತಿರುವಂಥ ಒಂದು ನೋವುಗಳ ನಿವಾರಣೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ. ಇದ್ರ ಜೊತೆಗೆ ನಾನು ಮೊದಲು ಏನು ಆ ನೀರಲ್ಲಿ ಕಾಲನ್ನು ಇಟ್ಕೊಳ್ಳೋ ಅಂಥದ್ದು ಹೇಳ್ಕೊಟ್ನಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ತಾ ಬರೋದ್ರಿಂದ ಒಳ್ಳೆಯ ರಿಸಲ್ಟು ತುಂಬ ಬೇಗನೆ ಸಿಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಾನು ಸಿಗ್ತೀನಿ ಮತ್ತೊಂದು ಹೊಸ ನ್ಯಾಚುರಲ್ ರೆಮಿಡಿಯೊಂದಿಗೆ. ಥ್ಯಾಂಕ್ ಯು.